ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದೇನ್ರಿ ಈ ಥರ ಸುಮ್ಮನೆ ಕೂತಿದ್ದೀರಾ? ನೀವು ಹೀಗೆಲ್ಲ ಸುಮ್ಮನೆ ಕೂರೋರಲ್ವಲ್ಲ. ಅಟ್ಲೀಸ್ಟ್ ಯಾವಾಗಲೂ ಫೋನ್ ಆದರೂ ನೋಡ್ತಿರ್ತೀರಾ. ಇವತ್ತು ಯಾಕೆ ಅದನ್ನೂ ನೋಡ್ತಿಲ್ಲ? ಓ, ನಾನಿದ್ದೀನಿ ಅಂತನಾ? ಪರವಾಗಿಲ್ಲ, ನೀವು ನೋಡ್ಕೊಳ್ಳಿ, ನಾನೇನು ಅಂದ್ಕೊಳ್ಳಲ್ಲ. ನಿಮ್ಮ ಖುಷಿಗೆ ನಾನು ಯಾಕೆ ಅಡ್ಡ ಬರಲಿ? ಹೌದು, ನನಗೊಂದು ಕ್ಯೂರಿಯಾಸಿಟಿ ರೀ. ನೀವು ಫೋನಲ್ಲಿ ಏನು ನೋಡ್ತಾ ಇರ್ತೀರಾ? ಅದೇ ನೀವು ಕ್ಯಾಮ್ರಾಗಳೆಲ್ಲ ಇಟ್ಟಿದ್ದೀರಲ್ಲ, ಅದರಲ್ಲಿ ಏನೇನು ರೆಕಾರ್ಡ್ ಆಗಿರುತ್ತೋ ಅದನ್ನೆಲ್ಲ ನೋಡ್ತಿರ್ತೀರಾ? ಚಿನ್ನಮರಿ, ಯಾಕೆ ಹಿಂಗೆ ಆಡ್ತಾ ಇದ್ದೀರಿ? ನೀವು ಆಡ್ತಿರೋ ದೊಡ್ಡದು ನಂಗೆ ಭಯ ಆಗ್ತಾ ಇದೆ. ಅಯ್ಯೋ ರಾಮ, ಮತ್ತೇನ್ರಿ ಭಯ ಅಂತೀರಾ? ಅಲ್ಲ, ನೀವು ಹೇಳಿ, ನಾನು ಏನು ಕೇಳಬಾರ್ದು ಕೇಳಿದೆ, ನೀವೇ ಹೇಳಿ. ಫೋನ್ ಯಾಕೆ ನೋಡ್ತಿಲ್ಲ ಅಂತ ಕೇಳಿದೆ ಅಷ್ಟೇ. ಯಾಕೆಂದರೆ ಈ ಮನೇಲಿ ಒಂದು ರೇಡಿಯೋನೂ ಇಲ್ಲ, FM ಇಲ್ಲ. ಇಲ್ಲಿ ನೋಡಿ, ಹೇಳ್ಕೊಳಕ್ಕೆ ಇಷ್ಟು ದೊಡ್ಡ TV, ಆದರೆ ಕೇಬಲ್ಲೇ ಇಲ್ಲ. ಎಂಟರ್ಟೈನ್ಮೆಂಟ್ಗೆ ಅಂತ ಏನಾದರೂ ಬೇಕಲ್ವಾ? ಅದಕ್ಕೆ ಫೋನೇ ನೋಡಬೇಕು. ಅದಕ್ಕೆ ನೀವು ನೋಡಿ, ಪರವಾಗಿಲ್ಲ, ನಾನೇನು ಅನ್ಕೊಳ್ಳಲ್ಲ. ನೋಡಿ, ಮೈ ಹುಷಾರಿಲ್ಲ ಅಂತ ಅನ್ನಿಸ್ತಾ ಇದೆ, ಬನ್ನಿ ಡಾಕ್ಟರ್ ಹತ್ರ ಹೋಗೋಣ. ರೀ, ಏನು ಹೇಳ್ತಿದ್ದೀರಾ? ದೇಹಕ್ಕಾಗಿರೋ ಕಾಯಿಲೆಗಳಿಗೆ ಇನ್ನೂ ಎಷ್ಟೋ ಮೆಡಿಸಿನ್ಸ್ನ ಕಂಡು ಹಿಡ್ದಿಲ್ಲ ಡಾಕ್ಟ್ರು. ಇನ್ನು ಮನ್ಸ್ಗಾಗಿರೋ ಕಾಯಿಲೆಗೆ ಏನು ಮಾಡ್ತಾರೆ? ನೀವು ಬುದ್ಧಿವಂತರ ಅನ್ಕೊಂಡಿದ್ದೆ. ಯಾಕೀಗೆಲ್ಲ ಪೆದ್ದಾಗಿ ಮಾತಾಡ್ತಿದ್ದೀರಾ? ಯಾಕೋ ಚಿನ್ನಮರಿ ಕಂಟ್ರೋಲ್ ಮೀರಿ ನಡ್ಕೋತಾ ಇದ್ದಾರೆ. ಇವ್ರು ಹೀಗೆ ಆಡ್ತಿದ್ರೆ ಖಂಡಿತ ಆರೋಗ್ಯ ಏರ್ಪೇರಾಗುತ್ತೆ. ಹೇಗೆ ಇವ್ರನ್ನ ಕಂಟ್ರೋಲ್ ಮಾಡೋದೀಗ? ನೋಡಿದ್ರಾ, ಈ ಥರ ಸುಮ್ಮನೆ ಇದ್ರೇನೆ ಏನೇನೋ ಯೋಚನೆಗಳು ತಲೆಗೆ ಬರುತ್ತೆ. ಆದರೆ ಬರೋ ಯೋಚನೆಗಳೆಲ್ಲ ನೆರವೇರ್ಸೋಕ್ಕಾಗಲ್ಲ ರೀ. ಅದಕ್ಕೆ ನೀವು ನಂತರ ಆಗೋದು ಬೇಡ. ಅದಕ್ಕೆ ಹೇಳ್ತಾ ಇರೋದು, ನೀವು ಆರಾಮಾಗಿ ಕೂತ್ಕೊಂಡು ಫೋನ್ ನೋಡಿ. ಅದರಲ್ಲಿ ಯಾವ್ಯಾವ ಕ್ಯಾಮ್ರಾದಲ್ಲಿ ಯಾರ್ಯಾರು ಕಾಣಿಸ್ತಾರೆ, ಯಾರ್ಯಾರು ಏನೇನು ಮಾಡ್ತಿದ್ದಾರೆ, ಅದೆಲ್ಲದ ನೋಡಿ ನೀವು ಖುಷಿ ಪಡಿ. ನಿಮಗೆ ಅದೇ ಖುಷಿ ಅಲ್ವಾ? ಚಿನ್ನಮರಿ, ಮಾತು ನಿಲ್ಲಿಸ್ತೀರಾ? ಬೆಳಗಿಂದ ಹೀಗೆ ಆಡ್ತಾ ಇದ್ದೀರಾ, ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಯಾಕೆ ಕೋಪ ಬರ್ತಾ ಇದೆಯಾ? ನಾನು 1-2 ದಿವಸ ಹೀಗೆ ಆಡ್ತಿರೋದಕ್ಕೆ ನಿಮಗೆ ಕೋಪ ತಡ್ಕೊಳಕ್ಕಾಗ್ತಿಲ್ಲ. ಅಂಥದ್ರಲ್ಲಿ ನನ್ನ ಮದುವೆ ಆಗಿ ಬಂದ ದಿವಸದಿಂದನೂ ನೀವು ಹೀಗೆ ನನ್ನ ಜೊತೆ ನಡ್ಕೋತಾ ಇದ್ದೀರಲ್ಲ, ನಾನು ಹೇಗ್ರಿ ಸಹಿಸ್ಕೋಬೇಕು? ಇದನ್ನೇ ಕರ್ಮ ರಿಟರ್ನ್ಸ್ ಅನ್ನೋದು. ನಾವು ಏನೇನು ಮಾಡ್ತೀವಿ ಅದು ನಮ್ಮ ಹಿಂದೆನೆ ಬರ್ತಾ ಇರುತ್ತೆ. ಚಿನ್ನಮರಿ, ನೋ, ನೀವೇನು ಮಾತಾಡಬಾರ್ದೀಗ. ಇದು ಮಾತಾಡೋ ಸಮಯ ಅಲ್ಲ, ಕೂತ್ಕೊಂಡು ಫೋನ್ ನೋಡೋ ಸಮಯ. ಪ್ಲೀಸ್, ನೀವು ಕೂತ್ಕೊಳ್ಳಿ. ನಾನು ಖಂಡಿತ ನಿಮಗೆ ಡಿಸ್ಟರ್ಬ್ ಮಾಡಲ್ಲ. ನಾನು ಅಲ್ಲಿ ಕೂತ್ಕೋತೀನಿ, ನಾನು ಏನೂ ನೋಡಲ್ಲ, ನೀವು ನೋಡಿ. ಏನು ಇಷ್ಟೊಂದು ಕ್ಲೋಸ್ ಅಪ್ ಸ್ಮೈಲ್ ಕೊಡ್ತಾ ಇದೆಯಾ? ಏನು ವಿಷಯ? ಗುಡ್ ನ್ಯೂಸು ಬ್ರೋ, ಗುಡ್ ನ್ಯೂಸು. ಅಜ್ಜಿ ಇವತ್ತು ಮಾತಾಡಿದ್ರು. ಅಜ್ಜಿ ಮಾತಾಡಿದ್ರ? ಹೋಗೋಣ. ಏನಂದ್ರು? ಅಪ್ಪ ಅಜ್ಜಿ ಹತ್ರ ಆಶೀರ್ವಾದ ಕೇಳಿದ್ರ. ಅಜ್ಜಿ ಅದಕ್ಕೆ ಹೀಗೆ ಕೈಯಲ್ಲಿ ನಡೆಸಿದ್ರು. ಅಷ್ಟೆಲ್ಲ ಕಣೋ. ಆಮೇಲೆ ಸ್ವಲ್ಪ ಪ್ರಜ್ಞೆ ಬಂದಂಗಾಯ್ತು. ಏನೇನೋ ಕನ್ವರ್ಸ್ತಾ ಇದ್ರು. ಅಪ್ಪ ಅಮ್ಮ ನಮ್ಗೆ ಎಲ್ರಿಗೂ ಎಷ್ಟು ಖುಷಿ ಆಯ್ತು ಗೊತ್ತೇನೋ. ಡಾಕ್ಟರ್ ಬಂದು ನೋಡ್ಕೊಂಡು ಹೋದ್ರು. ಡಾಕ್ಟರ್ ಏನಂದ್ರು? ಅವರು ಅದೇ ಹೇಳಿದ್ರು ಕಣ. ಅಜ್ಜಿ ಸುಮಾರು ವರ್ಷದಿಂದ ಇಲ್ಲೇ ಇದ್ದಾರಲ್ವಾ, ಈ ಜಾಗನೇ ಅವ್ರಿಗೆ ತುಂಬಾ ಕಂಫರ್ಟಬಲ್ ಆಗಿದೆ. ಅದಕ್ಕೆ ಬೇಗ ರಿಕವರ್ ಆಗ್ತಿದ್ದಾರೆ. ಇದನ್ನೇ ಕಂಟಿನ್ಯೂ ಮಾಡಿ. ಯಾರಾದ್ರೂ ಜೊತೆಲಿ ಇದ್ದು ಮಾತಾಡಿಸ್ತಾ ಇದೆ ಅಂತ. ಅಷ್ಟೆಲ್ಲ ಆಯ್ತನೋ? ಅಷ್ಟೇ ಅಲ್ಲ ಕಣ, ಅಜ್ಜಿಗೆ ಸ್ವಲ್ಪ ಪ್ರಜ್ಞೆ ಬಂತಲ್ಲ, ಆಗ ಜಯನ್ 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 ಅಂತ ಕನ್ವರ್ಸ್ಬಿಟ್ರು. ನೋಡಿದ್ಯಾ ಅಜ್ಜಿ ಅವ್ರ ಬುದ್ಧಿ ತೋರಿಸ್ಬಿಟ್ರು. ಎಷ್ಟು ದಿನ ನಾವೆಲ್ಲ ನೋಡ್ಕೊಂಡಿದ್ದೀವಿ, ನಮ್ಮ ನೆನಪೇ ಇಲ್ಲ. ಜಯನ್ ಜಯಂತ್ ಅಂತಿದ್ದಾರೆ. ನೀನು ಒಳ್ಳೆ ಆಗಲ್ವೋ?
ಇತ್ತೀಚೆಗೆ ಅವರು ಜಾನು ಮತ್ತೆ ಜಯಂತ್ ಅವ್ರ ಮನೇಲೆ ಇದ್ದಿದ್ದಲ್ವಾ, ಅದಕ್ಕೆ ಅವ್ರ ಹೆಸರು ಬಂದ. ಸಾಕು ಮುಚ್ಚಪ್ಪ, ನೀನು ನಿನ್ನ ಅತ್ತಿಗೆ ಥರ ಮನೆಯವ್ರ ಪರವಿಸ್ಕೊಂಡು ಮಾತಾಡೋದು. ವಿಷಯ ಬಿಡು, ಇದೇನಾಯ್ತು ಅಜ್ಜಿ ಏನಂದ್ರು? ಹೇಳೋದು ಮಾಡ್ತೇನೆ ನೋಡು. ನಾನು ಅಜ್ಜಿ ಹತ್ರ ಮಾತಾಡ್ತಾ ಇದ್ನ, ಅಜ್ಜಿ ಅದಕ್ಕೆ ಟ್ರಂಕು 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 ಅಂತ ಕನ್ವರ್ಸೇಷನ್ ಶುರು ಮಾಡಿದ್ರು ಕಣೋ. ಟ್ರಂಕು ಅಂದ್ರ? ಯಾಕೆ ಅಷ್ಟೊಂದು ಗಾಬರಿ ಆಗ್ತಿದ್ಯಾ? ಇಷ್ಟ ತನಕ ಬೇಡದವ್ರ ವಿಷಯ ಹೇಳ್ತಿದ್ಯಲ್ಲ, ಇದು ಇಂಪಾರ್ಟೆಂಟ್ ವಿಷಯ. ಬಾಯಿಲೆ ವಯಸ್ಸಾದವರು ಈ ದುಡ್ಡನ್ನೆಲ್ಲ ಎಲ್ಲಿಟ್ಟಿರ್ತಾರೆ ಗೊತ್ತಾ? ಅದೇ ಟ್ರಂಕಲ್ಲಿ ಇಟ್ಟಿರ್ತಾರೆ. ಅಜ್ಜಿದು ಕೊನೆಗಾಲ ಅಲ್ವಲ್ಪ, ಅದಕ್ಕೆ ದುಡ್ಡಲ್ಲೇ ಇಡ್ತಾರೆ. ಹೇಳು ಮುಂದೇನೈತೆ ಹೇಳು. ಏನ ನೀನು ಕಡ ಇದ್ರು ಇರ್ಬೋದೇನಪ್ಪ. ಯಾಕೆ ಅಂದ್ರೆ ನಾನು ಅವ್ರ ಹತ್ರ ಬಿಸ್ನೆಸ್ಗೆ ದುಡ್ಡು ಬೇಕು ಅನ್ನೋ ವಿಚಾರ ಮಾತಾಡ್ತಿದ್ದಾಗ ಟ್ರಂಕು ಟ್ರಂಕು ಅಂದ್ರು. ಸರಿ, ನೀನು ಅಜ್ಜಿನ ಮಾತಾಡ್ಸೋಕ್ಕೆ ನಂಬಾಗ ಬಂದಿದ್ಯಾ? ಸಾರಿ ಬ್ರೋ, ಅದು ಅದಕ್ಕೆ ಅವ್ರಿಗೆ ಜಾಸ್ತಿ ಕೆಲಸ ಇದೆ, ನೀನು ಹೋಗಿ ಅಜ್ಜಿ ಹತ್ರ ಕೂತ್ಕೊಂಡು ಮಾತಾಡ್ತಿರೋ ಅಂತ ಅವರೇ ಕಳಿಸ್ಕೊಟ್ರು. ಅದಕ್ಕೆ ಹೋಗ್ಲಿ ಬಿಡ, ನೀನಲ್ವಾ ಅಡ್ಜಸ್ಟ್ ಮಾಡ್ಕೋತೀವಿ. ಬ್ರೋ, ನಾನು ನಿಮ್ಮ ಭಾಗಕ್ಕೆ ಬಂದಿರೋ ವಿಚಾರನ ದಯವಿಟ್ಟು ಸಿಂಚನ ಹತ್ರ ಮಾತ್ರ ಹೇಳ್ಬಿಡಪ್ಪ, ಆಮೇಲೆ ನನ್ನ ಕತೆ ಅಷ್ಟೇ. ಆಯ್ತು ಬಿಡು, ಅದಕ್ಕೆ ಯಾಕೆ ಮುಖನ ಹಿಂಗಿಟ್ಕೊಂಡು ಹೇಳ್ತೀಯ? ಈಗ ಆ ವಿಷಯ ಎಲ್ಲ ಬಿಡು, ಟ್ರಂಕ್ ವಿಷಯ ಮಾತಾಡ. ಹೇಗೋ ಅಜ್ಜಿ ರೂಮಲ್ಲಿ ಟ್ರಂಕ್ ಇರೋದನ್ನ ನೋಡಿದ್ದೆ. ಹೌದು, ಸೀದಾ ಹೋಗಿ ಆ ಟ್ರಂಕನ್ನು ಎತ್ಕೊಂಡ್ಬಂದ್ಬಿಡು. ನಾನಾ? ನೀನೇ ಕಣ, ನಿನ್ನಿಂದನೇ ಈ ಕೆಲಸ ಆಗೋದು. ಸೀದಾ ಹೋಗಿ ಟ್ರಂಕ್ ತಗೊಂಬ, ಏನಿರುತ್ತೆ ನೋಡ. ನಾನು ನಿಮ್ಮ ಭಾಗಕ್ಕೆ ಬಂದಿದ್ದಕ್ಕೆ ಟ್ರಂಕ್ ತಂದು ಕೊಡ್ತೀನಿ, ಅಲ್ಲಿಗೆ ಸರಿ ಹೋಗುತ್ತೆ. ಓಕೆನಾ? ಸರಿ ಹೋಗೋದೇನಾ? ಹಾಗೆ ಕೂತಿದ್ಯಲ್ಲ, ಈಗಲೇ ಹೋಗೋ, ಈಗಲೇ ತಗೊಂಬ. ಈಗಲೇ ಕಣ, ಹೋಗ, ಕೆಲಸ ಮುಗಿಸ್ಬೋಣ. ಬಿಡಿ ಕೊಡ. ಹೋಗ್ಲಾ? ಮಾವ, ಏನವ? ಅದು ನೀವೇನೋ ರವಿಶಂಕರ್ ಅವ್ರ ಪ್ರಾಜೆಕ್ಟು ಅಂತ ಮಾತಾಡ್ತಿದ್ರಿ. ನನಗ್ಯಾಕೋ ಇದೆಲ್ಲ ಬೇಡ ಅಂತ ಅನ್ನಿಸ್ತಿದೆ ಮಾವ. ಇವಳ್ಯಾಕೆ ನಮ್ಮ ಮಧ್ಯೆ ಕಡ್ಡಿ ಅಲ್ಲಾಡ್ಸಕ್ ಬಂದ್ಲು? ಅವ ಭಾವನವ, ಇಲ್ಲೇನೋ ಬ್ಯಾರೆ ವಿಷಯ ಮಾತಾಡ್ತಾ ಇವಿ ಕಣವ. ಇದಕ್ಕೆಲ್ಲ ನೀವು ತಲೆ ಹಾಕ್ಬಾರ್ದು ಕಣವ. ನೀವು ಒಳಗೆ ಹೋಗಿ ಹೋಗಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.